ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಪ್ರವಾಸಿ ಮಂದಿರದಲ್ಲಿ ಪ್ರಜಾವಾಣಿ ಹಿರಿಯ ಪತ್ರಕರ್ತರಾದ ಪ್ರಕಾಶ್ ಎನ್ ಮಸ್ಪಿನಾಳ್ ಅವರಿಗೆ ಕೆಲ ಪತ್ರಕರ್ತರು ಸೇರಿ 2 ನಿಮಿಷಗಳ ಕಾಲ ಮೌನಾಚರಣೆ ಮಾಡಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಇದೇ ಸಮಯದಲ್ಲಿ ಹಿರಿಯ ಪತ್ರಕರ್ತರಾದ ಪ್ರಕಾಶ್ ಬೆನ್ನೂರು ಅವರ ಕುರಿತು ಮಾತನಾಡ್ತಾ ಅವರು ಸಮಾಜ ಜೀವಿಗಳು, ಹಲವಾರು ವರ್ಷದಿಂದ ನಮ್ಮ ಜೊತೆ ಒಳ್ಳೆಯ ಒಡನಾಟ ಇಟ್ಟುಕೊಂಡಿದ್ರು. ಕೆಲವೊಂದು ಸಲಹೆ ಸೂಚನೆಗಳನ್ನು ಹೇಳುತ್ತಿದ್ರು. ಅವರು ಇನ್ನಿಲ್ಲ ಅಂತ ಹೇಳೋಕೆ ತುಂಬ ದುಃಖ ಆಗುತ್ತಿದೆ ಅಂತ ಹೇಳಿದರು. ಇದೇ ಸಮಯದಲ್ಲಿ ಹಲವಾರು ಜನ ಪತ್ರಕರ್ತರು ಅವರ ಕುರಿತು ಮಾತನಾಡಿದರು. ಇದೇ ಸಮಯ ಸರ್ ಹೆಂಗ್ ರೀತಿದ್ರು ನಾವು ಅದೇ ರೀತಿ ಅವ್ರ ಹಾದಿ ಒಳಗೆ ಹೋಗೋಣ ಅಂತ ನನ್ನೊಂದು ಇದು. ಯಾಕಂದ್ರೆ ನಾವು ಡೈರೆಕ್ಟ್ ನೇರವಾಗಿ ಮತ್ತು ಎಲ್ಲರಿಗೂ ಬೇಕಾಗಿತ್ತು ಜನ ಎಲ್ಲ ನೋಡಿದ್ರೆ ನಮ್ಗೆ ಒಂದು ಇದು ಸೇರ್ಕೊ ಒಂದು ನಮ್ಮ ಜೊತೆ ಹಿಂಗೆ ಇಷ್ಟು ಬೆರಿತಿದ್ದಿಲ್ಲ. ಕೆಲವೊಂದು ಸಲ ಎಲ್ಲ ಊರಿಗೆ ಹೋದಾಗ ಸರ್ ನಾವು ಊರಿಗೆ ಬಂದಿನ ಸರ್ ಅದು ಸುದ್ದಿ ಸರ್ ಅಂದ್ರೆ ಹೌದಾ ಆಯ್ತು ಸುದ್ದಿ ನೋಡೋದು ತೊಗೊಂಡು ಕೇಳ್ತೀನಿ ಹಾಕ್ತೀನಿ ಸುದ್ದಿ. ನನಗೆ ಒಬ್ಬಂಗೆಲ್ಲ ಪ್ರತಿಯೊಬ್ಬರಿಗೂ ಯಾರೇ ಸುದ್ದಿ ಕೇಳಿದ್ರು ಅವ್ರು ಎಲ್ಲಿ ಯಾರಿಗೂ ಏನು ಭೇದ ಭಾವ ಮಾಡ್ತಿದ್ದಿಲ್ಲ. ತಾವು ಹೆಂಗೆ ಸುದ್ದಿ ರೆಡಿ ಮಾಡಿರ್ತಿದ್ರು ಅದೇ ಪ್ರಕಾರನೇ ಸುದ್ದಿನ ಹಾಕ್ತಿದ್ರು. ಅಂಥ ಒಂದು ಒಳ್ಳೆ ಗುಣ ಇರುವಂಥ ವ್ಯಕ್ತಿ ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ, ಅವ್ರು ನಮ್ಮ ಜೊತೆ ಇಲ್ಲ ಅಂದರೆ ಅದು ನಮ್ಗೆ ಜೀರ್ಣಿಸ್ಕೊಳಕ್ಕೆ ಆಗ್ತಾ ಇಲ್ಲ. ನಾನು ನಿನ್ನೆ ನಿಧಾನವಾಗಿ ಟೈಪ್ ಮಾಡ್ಬೇಕಾರೆ ಸರ್ದೇ ಟೈಪ್ ಮಾಡಾತೀನಿ, ನಾನು ಅವ್ರಿಗೆ ಫಾರ್ವರ್ಡ್ ಮಾಡಾಕತ್ತೀನಿ. ಅಂದರೆ ಅದು ನಮ್ಗೆ ಪ್ರತಿದಿನವೂ ಸರ್ಗೆ ನಂದೇ ಸರ್ಗೆ ಒಂದು ಸುದ್ದಿ ಹಾಕೋದು ಒಂದು ಈ ಥರ ಒಂದು ಬೆಳೆಸ್ಕೊಂಡ್ಬಿಟ್ಟಿದ್ವಿ. ನಮ್ಮ ಹತ್ರ ಇಲ್ಲಾಂದ್ರೆ ಸರ್ ಕೇಳ್ತಿದ್ವಿ, ಸರ್ ತಾವು ಯಾವ ಸುದ್ದಿ ಇಲ್ಲ ನಮಗೆ ಹೇಳ್ಕೊತಿದ್ರು. ಒಂದಿನ ಒಂದು ಒಳ್ಳೆಯ ಒಂದು ಕಾಂಟ್ಯಾಕ್ಟ್ ಬಂದಿತ್ತು. ಬಟ್ ಅವ್ರು ನಮ್ಮನ್ನು ನಾವೇನೋ ಅಂದ್ಕೊಂಡಿದ್ದಿಲ್ಲ ಸರ್ ನಮ್ಗೆ ಇಷ್ಟು ಬೇಗ ಬಿಟ್ಟು ಹೋಗ್ತಾರೆ, ನಮ್ಮನ್ನೆಲ್ಲ ಹಿಂಗೆ ಬಿಟ್ಟು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದಿಲ್ಲ. ಬಟ್ ಅವ್ರು ಸಾವು ನಮಗೆ ನಂಬಕ್ಕೆ ಆಗ್ತಾಯಿಲ್ಲ. ಆದರೂ ಕೂಡ ಅವ್ರು ನಮ್ಮ ಜೊತೆ ಇಲ್ಲ ಅಂದ್ಕೊಳ್ಳೋಕ್ಕಿಂತ ಅವ್ರು ನಮ್ಮ ಜೊತೆಗೆ ಅದಾರ. ಅವ್ರು ಬರೆದಿರುವಂಥ ಲೇಖನಗಳು ಮತ್ತು ಅವ್ರು ನಮ್ಗೆ ಹಾಕಿಕೊಟ್ಟಿರುವಂಥ ಮಾರ್ಗದರ್ಶನದೊಳಗೆ ನಾವೆಲ್ಲರೂ ಹೋಗೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನೊಂದೆರಡು ಅನಿಸಿಕೆಗಳನ್ನು ಅಭಿಪ್ರಾಯ ಹಂಚ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲ ಧನ್ಯವಾದ ಹೇಳ್ತೀನಿ. ಅವರು ಟ್ರಾನ್ಸ್ಫರ್ ಆದ ತಕ್ಷಣ ಆ ಜಾಗಕ್ಕೆ ಇವ್ರು ಬಂದಿಂದ ಮುಂದೆ ಕೆಲವು ವಿಷಯದಾಗ ನಮಗೂ ಸಲಹೆ ಸೂಚನೆಗಳು ಕೊಡ್ತಿದ್ರು. ಏನು ಹಿಂಗೆ ಬರಿಬಾರ್ದು, ಹಿಂಗೆ ಬರಿಬೇಕು, ಯಾಕೆ ಸುಮ್ಮನೆ ಇನ್ನೊಬ್ಬರಿಗೆ ಉಳಿದು ಕಟ್ಕೋಬೇಕು ಅಂತ ಒಂದು ಸರಳತೆ ಮನುಷ್ಯ. ಆಮೇಲೆ ಕೆಲವು ಒಳಗೆ ಒಮ್ಮೆ ಬಡ ಟೈಪ್ ಮಾಡಿ ಸರ್ ಹಾಕಿ ನೋಡ್ರಿ ಸುದ್ದಿಯನ್ನು ಹಾಕಿ ಸರ್ ಸುದ್ದಿ ಹಾಕಿ ಮರ ಮಂಡ್ಯ ಬಸೂರು ಸರ್ ಹೆಸರೇ ಬಿಟ್ಬಿಟ್ಟಿನಿ, ಅವ್ನ ಹೆಸರು ಸೇರಿಸಿದ್ರು. ಅಂದರೆ ತಾವು ಕಳಿಸಿದ್ರು ನಮ್ಗೆ ಹೇಳ್ತಿದ್ರು ಅದು ನಾನು ನಿಮ್ಮ ಪೇಪರ್ದಾಗ ನನ್ನ ದಾಡಿ ತಪ್ಪಾಗ್ಯದ ಅಂತೇಳಿ ನಿಮ್ಮ ಪೇಪರ್ದಾಗ ತಪ್ಪಾಗಬಾರ್ದು ಇಷ್ಟೇ. ಹಾಗೆ ಭಾಳ ಸರಳತೆ ಮನುಷ್ಯ ಇದ್ದರು. ಆದ್ರೆ ಅದು ಅಕಲ್ಪಿ ಯಾಕೋ ಏನೋ ಇದು ಒಮ್ಮಿಂದೊಮ್ಮೆ ಅವ್ರಿಗೆ ಹಿಂದೆ ಅವರು ಅದೇ ರೀತಿ ಏನು ಆಗಿಲ್ಲ. ಆದರೂ ಅದು ಕಳ್ಕೊಂಡಿದ್ದು ನಮ್ಮ ಪತ್ರಿಕಾ ರಂಗಕ್ಕೆ ಭಾಳ ತುಂಬ ನಷ್ಟ ಆಗಿದೆ ಅಂತೇಳಿ ಸಮಯದಲ್ಲಿ ಹಲವಾರು ಪತ್ರಕರ್ತರು ಉಪಸ್ಥಿತರಿದ್ದರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229366.